ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ಡಿಲೆಮಗೆ SLC ಪೂರ್ವಸಿದ್ಧ ಪರೀಕ್ಷೆ 3ಕ್ಕೆ ಮತ್ತು ಅನುಲ್ ಎಕ್ಸಾಮ್ 2026ಕ್ಕೆ ಗಣಿತ ವಿಷಯದ ಒಂದು ಮ್ಯಾಥ್ಸ್ ಟಾರ್ಗೆಟ್ 40 ಒಂದು ಪಾಸಿಂಗ್ ಪ್ಯಾಕೇಜ್ ನೋಡೋಣ. ಇಷ್ಟು ಹೊತ್ಕೊಂಡ್ರೆ ಸಾಕು ನೀವು ಆರಾಮಾಗಿ 40 ಪ್ಲಸ್ ಅಂಕಗಳನ್ನ ಗಳಿಸ್ತೀರಾ, 40ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸ್ತೀರಾ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು, ಅರ್ಥ ಆಯ್ತಾ? ಒಂಥರ ಇದು ಪಾಸಿಂಗ್ ಪ್ಯಾಕೇಜ್ ಇದ್ದ ಹಾಗೆ, ಅರ್ಥ ಆಯ್ತಾ? ಒಂದ್ಸಲ ಓದ್ಕೊಂಡ್ರೆ ಸಾಕು ನೀವು ನಿಮ್ಮ ಒಂದು ಪೂರ್ವಸಿದ್ಧ ಪರೀಕ್ಷೆಯಲ್ಲಿ ಮತ್ತು ಅನುಲ್ ಎಕ್ಸಾಮ್ನಲ್ಲಿ ಎರಡು ಕೂಡ ಯೂಸ್ ಆಗ್ತದೆ. ಸೊ ಕಡ್ಡಾಯ ನೋಡ್ಕೊಳ್ಬೇಕು, ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಹೇಳ್ತಾ ಹೋಗ್ತೀನಿ ಯಾವ ಕ್ವಶನ್ ಬರ್ತಾವಂತ. ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದಾರ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಿಗೆಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ನಿಮ್ಮೊಂದು ಪೂರ್ವಸಿದ್ಧ ಪರೀಕ್ಷೆ ಇರ್ಬೋದು ಮತ್ತು ಅನುಲ್ ಎಕ್ಸಾಮ್ ಆಗಿರ್ಬೋದು ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬಂದಿರೋಂಥ ಪ್ರಶ್ನೆಗಳು, ಅಷ್ಟೇ ಇಲ್ಲದೆ ಎಲ್ಲ ವಿಷಯದ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದು ಒಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋಗಳು ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಇದ್ದಾರೆ ನಿಮಗೆ 10th ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ, ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. SLC ಮ್ಯಾಥ್ಸ್ ಟಾರ್ಗೆಟ್ 40. ಇದ್ರ ಜೊತೆಗೆ ನಾನು ನಿಮಗೆ ಕ್ವಶನ್ ಪೇಪರ್ ಆಗಿರ್ತೀನಿ, ಮಾಲ್ ಕ್ವಶನ್ ಪೇಪರು, ಅದು ನೋಡ್ಕೊಳ್ಳಿ. ಅದೇ ಪ್ಯಾಟರ್ನ್ ನಿಮಗೆ ಕ್ವಶನ್ ಪೇಪರ್ ಬರ್ತದೆ, ಹಾಕಿರ್ತೀನಿ ಚಾನಲಲ್ಲಿ. ಮಾಲ್ ಕ್ವಶನ್ ಪೇಪರ್ಗಳು ನೋಡ್ಕೊಳ್ಳಿ, ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಹಾಕಿರ್ತೀನಿ. ನೋಡೋಣ. ಘಟಕದ ಹೆಸರು, ಕೇಳಬಹುದಾದ ಅತಿ ಸಾಮಾನ್ಯ ಪ್ರಶ್ನೆಗಳು, ಅಂಕದು. ಒಂಥರ ನೀಲಕ್ಷೆ ಇದ್ದಾಗೆ ಇದನ್ನು ನೋಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ನಿಮಗೆ ಕ್ವಶನ್ ಹೇಳ್ತಾ ಇರ್ತೀನಿ, ಉತ್ತರ ಸಹಿತ ನೋಡ್ತಾ ಹೋಗೋಣ. ಡೋಂಟ್ ವರಿ, ಇದು ನೋಡ್ಕೊಳ್ಳಿ. ಇವೆಲ್ಲ ಕ್ವಶನ್ಗಳು ಟೋಟಲಾಗಿ ಒಟ್ಟು 40 ಮಾರ್ಕ್ಸು ಬರ್ತವೆ. ಒಂದನೇದು, ವಾಸ್ತವ ಸಂಖ್ಯೆಯಿಂದ ಯಾವೆಲ್ಲ ಇಂಪಾರ್ಟೆಂಟ್ ನೋಡಿ, ನೆನಪಿಡಲೇಬೇಕಾದ ಅಂಶಗಳು, ಅಂಕಗಣಿತದ ಮೂಲ ಪ್ರಮೇಯ. ಇದು ನೋಡ್ಕೊಳ್ಳಿ. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳನ್ನು ಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. A,B ಗಳ ಮಸ ಇಂಟು AB ಗಳ ಲಸ A × B ಆಗ್ತದೆ. ಇದನ್ನು ಮಲ್ಟಿಪಲಲ್ಲಿ ಕೇಳ್ಬೋದು, A × B ಮಲ್ಟಿಪಲಲ್ಲಿ ಕೇಳ್ಬೋದು. ಪ್ರಮೇಯ ನೋಡಿ, ಇದು ನೋಡ್ಕೊಳ್ಳಿ. ಮಲ್ಟಿಪಲ್ ಕ್ವಶನ್ ಬರ್ಬೋದು. ನಂತರ ಒಂದೊಂದು ಪ್ರಶ್ನೆಗಳು ಯಾವೆಲ್ಲ ಬರ್ಬೋದು ನೋಡಿ. ಇವೆಲ್ಲ ಇಂಪಾರ್ಟೆಂಟ್ ಒಂದೊಂದು ಪ್ರಶ್ನೆಗಳು. ಬ್ರಾಕೆಟಲ್ಲಿ ಕೂಡ ನೋಡ್ಬೋದು ನಾವು ಯಾವ ವರ್ಷಕ್ಕೆ ಕೇಳಿದ್ರಂತ, ಯಾವ ವರ್ಷದಲ್ಲಿ ಯಾವ ಎಕ್ಸಾಮ್ನಲ್ಲಿ ಕೇಳಿದ್ರಂತ. ಸೊ ಕೊಟ್ಟಿದ್ದಾರೆ ಅವರು. ಏಪ್ರಿಲ್ 2019 ಅಂದರೆ ಏಪ್ರಿಲ್ 2019 ಅನುಲ್ ಎಕ್ಸಾಮ್ನಲ್ಲಿ ಕೇಳಿದ್ರಂತ ಅರ್ಥ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಸೊನ್ನೆ ಕ್ವಶನ್ನು, ಯಾವುದೇ ಎರಡು ಧನಪೂರ್ಣಾಂಕ A ಮತ್ತು B ಗಳಿಗೆ ಮಸ A,B ಇಂಟು ಲಸ A,B ಇದಕ್ಕೆ ಸಮನಾದದ್ದು. ಉತ್ತರ ಯಾವುದ್ರ? ಆಪ್ಷನ್ ಸಿ, A × B. ಇಂಪಾರ್ಟೆಂಟ್ ಬರುವ ಕ್ವಶನ್ನು ಬರ್ಬೋದು, ನೋಡ್ಕೊಳ್ಳಿ. ಕ್ವಶನ್ ನಂಬರ್ 2, 72 ಮತ್ತು 120 ಮಸ 24 ಆದರೆ ಅವುಗಳ ಲಸ ಎಷ್ಟಾಗ್ತದೆ? ಇದನ್ನು ಜೂನ್ 2019 ಕೇಳಿದ್ದಾರೆ. ಪರಿಹಾರ ನೋಡಿ ಎಷ್ಟಾಗ್ಬೋದು? 360 ಬರ್ತದೆ, ನೋಡ್ಕೋಬೋದು ನೀವು. ಪರಿಹಾರ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಪ್ರಶ್ನೆ 3, 96 ಅವುಗಳ ಅವಿಭಾಜ್ಯ ಅಪವರ್ತನವಾಗಿ ಬರೆಯಿರಿ. 96 ಬರೀಬೇಕು, ನೋಡ್ಕೊಳ್ಳಿ. 2 × 2 × 2 × ಈ ರೀತಿಯಾಗಿ ಬರ್ತದೆ. ಟೋಟಲಾಗಿ 96ನ ಡಿವೈಡ್ ಮಾಡಬೇಕು ನಾವು. ಇದನ್ನು ಜೂನ್ 2019 ಕೇಳಿದ್ದಾರೆ. ಪ್ರಶ್ನೆ 4, 23 / 20 ಭಿನ್ನ ರಾಶಿಯನ್ನು ಅಥವಾ ಭಿನ್ನ ರಾಶಿಯ ಛೇದವನ್ನು 2n × 5 ಎಂಬ ರೂಪಕ್ಕೆ ತಂದು ಈ ಭಿನ್ನ ರಾಶಿಯ ಅಂತ್ಯಗಳು ಅಥವಾ ಅಂತ್ಯಗಳದ ಆವರ್ತವಾಗುವ ದಶಾಂಶ ವಿಸ್ತರಣೆ ಹೊಂದಿದೆ ಬರೆಯಿರಿ. ಇದನ್ನು ಜೂನ್ 2020 ಕೇಳಿದ್ದಾರೆ. ಉತ್ತರ ನೋಡ್ಕೋಬೋದು, ನೋಡ್ಕೊಳ್ಳೋ ಉತ್ತರವನ್ನು ನೀವು ಕೂಡ ಸಾಲ್ವ್ ಮಾಡಿ ಟ್ರೈ ಮಾಡಿ. ಇದು ಕೇವಲ ಪೂರ್ವಸಿದ್ಧ ಪರೀಕ್ಷೆ ಮಾತ್ರವಲ್ಲ, ಅನುಲ್ ಎಕ್ಸಾಮ್ಗೆ ಇದೆ ಪ್ಯಾಕೇಜು. ನೋಡ್ಕೊಳ್ಳಿ. ನಮಗೆ ಒಂದ್ಸಲ ಓದ್ಕೊಂಡ್ರೆ ಸಾಕು, ಅನುಲ್ ಎಕ್ಸಾಮ್ನಲ್ಲಿ 4 ಮಾರ್ಕ್ಸನ್ನು ಗಳಿಸ್ಬೋದು. 40 ಮಾರ್ಕ್ಸ್ ಬಂದೇ ಬರ್ತವೆ. ಪ್ರಶ್ನೆ 5, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಮಸ ಕಂಡುಹಿಡಿಯಿರಿ. ಇದನ್ನು ಸೆಪ್ಟೆಂಬರ್ 2020 ಕೇಳಿದ್ದಾರೆ. 2020 ಪರಿಹಾರ ನೋಡ್ಕೊಳ್ಳಿ. ನಂತರ 6ನೇದು, 7 / 80 ಛೇದವನ್ನು 2n × ಅದೇ ರೀತಿ ಕೇಳಿದರೆ. ಸೇಮ್ ಕ್ವಶನ್ ಇದೆ, ಆದರೆ ನಂಬರ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ವಿದ್ಯಾರ್ಥಿಗಳ ಪ್ರಯತ್ನಕ್ಕಾಗಿ ಇವನು ಕೂಡ ಸಾಲ್ವ್ ಮಾಡಿ ಉತ್ತರ ಸಹಿತವೇ ನೋಡ್ಕೊಳ್ಳಿ. 15 ಮತ್ತು 20 ಈ ಸಂಖ್ಯೆಗಳ ಮಸ ಮತ್ತು ಲಸಗಳನ್ನು ಲಬ್ಧ ಕೇಳಿದ್ದಾರೆ. ಎಕ್ಸಾಮ್ 1 ಕೇಳಿದ್ದಾರೆ. 2024 ಎಕ್ಸಾಮ್ನಲ್ಲಿ ಕೇಳಿದ್ದಾರೆ. ಆನ್ಸರ್ ಆಫ್ ದ ಆಪ್ಷನ್ ಸಿ 300. ಇದೇ ರೀತಿ ಎಲ್ಲ ಮಲ್ಟಿಪಲ್ ಕ್ವಶನ್ ಇವೆ, ನೋಡ್ಕೋಬೋದು. ಅದು ಪೂರ್ವಸಿದ್ಧ ಪರೀಕ್ಷೆ ಇರ್ಬೋದು, ಅನುಲ್ ಎಕ್ಸಾಮ್ ಇರ್ಬೋದು, ಎಲ್ಲ ಕಡೆ ಕೊಟ್ಟಿದ್ದೀನಿ. ನಂತರ ಒಂದು ಅಭಾಗಲದ ಸಂಖ್ಯೆಯನ್ನು ಸಾಧಿಸುವುದು. ಆಯ್ತಾ? ಅಭಾಗಲದ ಸಂಖ್ಯೆ ಸಾಧಿಸುವುದು 1 ಪಿಕ್ಸ್ 2 ಮಾರ್ಕ್ಸ್ ಬಂದೇ ಬರ್ತದೆ. ಇಷ್ಟು ನೋಡ್ಕೊಳ್ಳಿ. 3 + √5 ಬರ್ಬೋದು, ಅಥವಾ 2 + √3 ಬರ್ಬೋದು. ಒಟ್ಟಿನಲ್ಲಿ ಬಂದೇ ಬರ್ತವೆ. ನಂತರ ನೀವು ಯಾವ್ದು ನೋಡ್ಕೋಬೇಕು? √3 / 2 ನೋಡ್ಕೊಳ್ಳಿ.
ಇದು ಕೂಡ ಇಂಪಾರ್ಟೆಂಟು. ಆಮೇಲೆ ಇಷ್ಟು ನೋಡ್ಕೊಳ್ಳಿ. ನಂತರ ನಮಗೆ 3 ಮಾರ್ಕ್ಸಿಗೆ ಕೇಳ್ಬೋದು, √5 ಕೇಳ್ಬೋದು. √5 ನಿಮಗೆ 3 ಮಾರ್ಕ್ಸ್ಗೆ ಬರ್ಬೋದು. ಅರ್ಥ ಆಯ್ತಾ? ಅದ್ರ ಜೊತೆಗೆ ವಿದ್ಯಾರ್ಥಿಯ ಪ್ರಯತ್ನಕ್ಕಾಗಿ ನೋಡ್ಕೊಳ್ಳಿ 5 - √3, 2 + √3, 5 + √3 ಇವನ್ನೆಲ್ಲ ನೋಡ್ಕೊಳ್ಳಿ. ಇಷ್ಟರಲ್ಲಿ ಒಂದು ನಿಮಗೆ ಬಂದೇ ಬರ್ತದೆ. ನೋಡ್ಕೋಬೋದು ನೀವು ಎಕ್ಸಾಮ್ 1ನಲ್ಲಿ ಎಲ್ಲಿ ಕೇಳಿದರೆ, ಮಾಲ್ ಕ್ವಶನ್ ಬರೀ ಎಲ್ಲಿ ಕೇಳಿದಾರೆ ಅಂತ ನೋಡ್ಕೊಳ್ಳಿ. ಓಕೆ, ಪ್ರತಿಯೊಂದು ಕ್ವಶನ್ ಪ್ರಾಕ್ಟೀಸ್ ಮಾಡಿ. ನಂತರ ಬಹುಪದೋಕ್ತಿಗಳು, ನೆನಪಿಡಲಾಗದ ಅಂಶಗಳು ನೋಡ್ಕೊಳ್ಳಿ. ಇದು 1 ಮಾರ್ಕ್ಸಲ್ಲಿ ಬರ್ತವೆ. ನಂತರ ಒಂದೊಂದು ಪ್ರಶ್ನೆಗಳು, ಮಲ್ಟಿಪಲ್ ಕ್ವಶನ್ಸು. P of x = x² - 3. ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಎಷ್ಟಾಗ್ಬೋದು ನೋಡಿ, x = -√3 ಆಗ್ತದೆ. ಎರಡು ಬರ್ತವೆ, x + √3 ಮತ್ತು x - √3. ನಂತರ ವಿದ್ಯಾರ್ಥಿ ಪ್ರಯತ್ನಕ್ಕಾಗಿ ಕ್ವಶನ್ ನೋಡ್ಕೊಳ್ಳಿ. ವಿದ್ಯಾರ್ಥಿ ಪ್ರಯತ್ನಕ್ಕಾಗಿ ನಂತರ ಮೂರನೇದು ಕೊಟ್ಟಿರೋ ನಕ್ಷೆ y = P of x ನಲ್ಲಿ ಶೂನ್ಯತೆಗಳ ಸಂಖ್ಯೆಯು ನೋಡಿ. ಇದಕ್ಕೆ 1 ಮಾರ್ಕ್ಸ್ ಬರ್ತದೆ. ಇದು 1 ಮಾರ್ಕ್ಸಿಗೆ ಕೇಳ್ತಾರೆ ಮತ್ತು ಈ ಜೂನ್ 2019ರಲ್ಲಿ ಕೇಳಿದ್ದಾರೆ ನೋಡಿ. ಸೊ ತುಂಬಾ ಈಸಿ. ಆ ಒಂದು ಗೆರೆ ಎಷ್ಟು ಬಾರಿ ಹಾದು ಹೋಗಿದೆ ನೋಡಬೇಕು. ಅವ್ರು ಏನು ಕೇಳಿದರೆ ಎಕ್ಸ್ ಕೇಳಿದರೆ ಎಕ್ಸ್ ಮೇಲೆ ಆ ಒಂದು ಗೆರೆ ಎಷ್ಟು ಬಾರಿ ಹಾದು ಹೋಗಿದೆ ನೋಡಬೇಕು. ಎಷ್ಟು ಬಾರಿ? 3 ಬಾರಿ ಹಾದು ಹೋಗಿದೆ. 1, 2, 3 ಈ ರೀತಿ ಗುರ್ತಿಡಬೇಕು. ಅವ್ರು ಎಕ್ಸ್ ಕೇಳ್ಬೋದು ಅಥವಾ ವೈನ ಕೇಳ್ಬೋದು. ನಂತರ 4ನೇದು ನೋಡಿ, P of x = x³ + 2x² - 5x - 6. ಈ ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ ಬರೆಯಿರಿ. ಡಿಗ್ರಿ ಅಂದಾಗ ಏನು ನೋಡ್ಬೇಕು ನಾವು? ಅತಿ ಹೆಚ್ಚಿನ ಸಂಖ್ಯೆ ನೋಡಬೇಕು. ಅರ್ಥ ಆಯ್ತಾ? ಅತಿ ಸಂಖ್ಯೆ ಹೆಚ್ಚು 2 ಅಲ್ಲ 3. 3 ಅತಿ ಹೆಚ್ಚಿನ ಸಂಖ್ಯೆ. ಅದರಿಂದ ಡಿಗ್ರಿ ಎಷ್ಟು? 3. ಬಹುಪದೋಕ್ತಿಯ ಮಹತ್ತಮ ಘಾತ ಡಿಗ್ರಿ. ಪರಿಹಾರ ಇದನ್ನ ಜೂನ್ 2019ರಲ್ಲಿ ಕೇಳಿದ್ದಾರೆ. ಪ್ರಶ್ನೆ 5, ರೇಖಾತ್ಮಕ ಸಮೀಕರಣದ ಡಿಗ್ರಿ ಮಹತ್ತಮ ಘಾತ ನೋಡಿ. ಇದು ಆಪ್ಷನ್ ಬಿ 1 ಆಗ್ತದೆ. ಇದೇ ರೀತಿ ಕೆಲವು ಪ್ರಶ್ನೆವೇ ವಿಡಿಯೋನ ಪಾಸ್ ಮಾಡಿ ಕ್ವಶನ್ ನೋಡ್ಕೊಳ್ಳಿ. ಇದು ಕೂಡ ನಕ್ಷೆ ಮೇಲೆ ನೋಡಿ. ಕೊಟ್ಟರೆ ನಕ್ಷೆಯಲ್ಲಿ y = P of x ನಲ್ಲಿ ಶೂನ್ಯತೆಗಳ ಸಂಖ್ಯೆ ಕೇಳಿದರೆ ನೋಡಿ. ಇದನ್ನು ಸೆಪ್ಟೆಂಬರ್ 2020ರಲ್ಲಿ ಕೇಳಿದ್ದಾರೆ. ಇದೇ ರೀತಿ ಕೆಲವು ಪ್ರಶ್ನೆವೇ ಎಲ್ಲ ನೋಡ್ಕೊಳ್ಳಿ. ಜಸ್ಟ್ ಸಾಲ್ವ್ ಮಾಡ್ತಾ ಇರ್ತೀನಿ, ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ನಂತರ ಒಂದು ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯುವರು ಅಥವಾ ಶೂನ್ಯತೆಗಳನ್ನು ಕೊಟ್ಟಾಗ ಬಹುಪದೋಕ್ತಿ ಕಂಡುಹಿಡಿಯುವುದು. ಇವು ಪ್ರಶ್ನೆ ನೋಡ್ಕೊಳ್ಳಿ. ಶೂನ್ಯತೆಗಳು 39 ಗುಣಲಬ್ಧ ಕ್ರಮವಾಗಿ 1/4 ಮತ್ತು -1 ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ ಯಾವ ರೀತಿ ಕಂಡುಹಿಡಿಯಬೇಕಂತ. ಇನ್ನೂ ತುಂಬ ಪ್ರಶ್ನೆವೇ, ಆದರೆ ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ಕ್ವಶನ್ನು ವಿತ್ ಆನ್ಸರ್ ನೋಡ್ಕೊಳ್ಳಿ ನೀವು. ಈ ಕೆಳಗಿನ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯುವುದು. ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಸಂಬಂಧವನ್ನು ತಾಳೆ ನೋಡಬೇಕು, ನೋಡ್ಕೊಳ್ಳಿ. ನಂತರ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಯಿಂದ ಯಾವ ಕ್ವಶನ್ ಬರ್ಬೋದು ನೋಡಿ. ಇದನ್ನು ಮಲ್ಟಿಪಲ್ ಕೇಳ್ತಾರೆ. ಮಲ್ಟಿಪಲ್ ಅಥವಾ 1 ಮಾರ್ಕ್ಸಲ್ಲಿ ಕೇಳ್ತಾರೆ. ಸಾಮಾನ್ಯ ರೂಪ, ಅನುಪಾತ ಹೋಲಿಕೆ ನೋಡ್ಕೊಳ್ಳಿ. ನಕ್ಷೆಯ ಸ್ವರೂಪ, ಪರಿಹಾರಗಳ ಸಂಖ್ಯೆ, ಸಮೀಕರಣದ ಸ್ಥಿರತೆ ನೋಡ್ಕೊಳ್ಳಿ. ನಂತರ ವರ್ಜಿಸುವ ವಿಧಾನದಿಂದ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಕಂಡುಹಿಡಿಯುವುದು. 2 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ವರ್ಜಿಸುವ ವಿಧಾನ ಬಿಡಿಸಿ. ಈ ಸಮೀಕರಣ ಕೊಟ್ಟಿರ್ತೇವೆ, ಅದನ್ನ ವರ್ಜಿಸುವ ವಿಧಾನ ಬಿಡಿಸಿ ಕೊಡ್ತಾರೆ. ನೋಡ್ಕೊಳ್ಳಿ. ಕೊಟ್ಟಿರೋ ಎಕ್ಸಾಂಪಲು 1, 2, 3. ಈ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ಕೆಲವೊಂದು ಸಲ ಆದೇಶ ಕೊಡ್ಬೋದು. ಅರ್ಥಾಯ್ತಾ? ಹೆಚ್ಚಾಗಿ ವರ್ಜಿಸುವ ವಿಧಾನ ಇಂಪಾರ್ಟೆಂಟ್ ನೋಡಿ. ತುಂಬಾ ಈಸಿ. ಎಕ್ಸ್ನ ಬೆಲೆ ಮತ್ತು ವಾಯ್ನ ಬೆಲೆ ಕಂಡುಹಿಡಬೇಕು. ಸೊ 1, 2, 3 ಎಕ್ಸಾಂಪಲ್ವೇ ನೋಡ್ಕೊಳ್ಳಿ. ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ. ವಿದ್ಯಾರ್ಥಿಗಳ ಪ್ರಯತ್ನಕ್ಕಾಗಿ ನೋಡ್ಕೊಳ್ಳಿ. ಇವು ರಿಪೀಟ್ ಆಗ್ಬೋದು. ಅರ್ಥ ಆಯ್ತಾ? ಎಲ್ಲ ಕೂಡ ಬ್ರಾಕೆಟಲ್ಲಿವೆ. ಯಾವ ವರ್ಷ ಕೊಟ್ಟಿದ್ದಾರೆ, ಯಾವ ವರ್ಷಕ್ಕೆ ಎಕ್ಸಾಮ್ನಲ್ಲಿ ಕೇಳಿದ್ದಾರೆ ಅಂತ ಬ್ರಾಕೆಟಲ್ಲಿದೆ. ಅದು ನೋಡ್ಕೊಂಬಿಟ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಗಳು. ನಂತರ ನಕ್ಷಾ ವಿಧಾನದಿಂದ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಬಿಡಿಸುವುದು. ಅಂದರೆ ನಕ್ಷೆ ಅಂದರೆ ಗ್ರಾಫು. ನಿಮಗೆ ಪಿಕ್ಸು 4 ಮಾರ್ಕ್ಸ್ ಬಂದೇ ಬರ್ತದೆ. ಆಲ್ಮೋಸ್ಟ್ ಅನ್ಕೋತೀನಿ. ನೋಡ್ಕೊಳ್ಳಿ ಯಾವ ರೀತಿ ಗ್ರಾಫ್ ಯಾವ ವರ್ಷದಲ್ಲಿ ಕೇಳಿದ್ರಂತ. ಮಾರ್ಚ್ 2019ರಲ್ಲಿ ಇವನು ಕೇಳಿದ್ದಾರೆ. ಸೊ ಎಕ್ಸ್ನ ಬೆಲೆ ಮತ್ತು ವೈನ ಬೆಲೆನ ಕಂಡುಹಿಡಬೇಕು. ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ಸೇಮ್ ಟು ಸೇಮ್ ಇವು ಕ್ವಶನ್ಸ್ ಬರ್ತವೆ. ತುಂಬ ಏನೋ ವ್ಯತ್ಯಾಸ ಮಾಡೋದಿಲ್ಲ ಅವರು. ಸೇಮ್ ಕ್ವಶನ್ಸ್ ಇವೇ ಬರ್ತವೆ. ಇವನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ ಪ್ರಯತ್ನಕ್ಕಾಗಿ. ಇದನ್ನ ಓದ್ಕೋಬೇಕು ನೀವು. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬರೀ ನೀವು ಲೆಕ್ಕ ನೋಡ್ಕೊಂಡ್ರೆ ಸಾಲೋದಿಲ್ಲ. ಒಂದು ರಫಕಲ್ಲಿ ಸಾಲ್ವ್ ಮಾಡಿ. ಅರ್ಥ ಆಯ್ತಾ? ಅದು ತಪ್ಪಾಗಲಿ ಸರಿಯಾಗಲಿ ಸಾಲ್ವ್ ಮಾಡಿ. ಸಾಲ್ವ್ ಮಾಡಿದಾಗ ನಿಮಗೆ ಉತ್ತರ ಗೊತ್ತಾಗ್ತವೆ, ಎಲ್ಲಿ ಮಿಸ್ಟೇಕ್ ಆಗ್ತದೆ ಗೊತ್ತಾಗ್ತವೆ. ಅರ್ಥ ಆಯ್ತಾ? ಒಟ್ಟಿನಲ್ಲಿ 1 ಸಲ ಅಲ್ಲ 2 ಸಲ ಟ್ರೈ ಮಾಡಿ. ಇನ್ನೂ ಅನ್ಯುವಲ್ ಎಕ್ಸಾಮ್ಗೆ ತುಂಬಾ ಟೈಮ್ ಇಲ್ಲ. ಅರ್ಥ ಆಯ್ತಾ? ಪೂರ್ವಶದ ಎಕ್ಸಾಮ್ ಬೇರೆಡಿ. ಅನ್ಯುವಲ್ ಎಕ್ಸಾಮ್ ಏನು ಇಂಪಾರ್ಟೆಂಟು ಅದನ್ನ ಓದ್ಕೋಬೇಕು. ನಂತರ ವರ್ಗ ಸಮೀಕರಣಗಳು ನೋಡ್ಕೊಳ್ಳಿ.
ನೆನಪಿಡಲೇಬೇಕಾದ ಅಂಶಗಳು, ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಬಹುದು ಮಲ್ಟಿಪಲಲ್ಲಿ. ಆಮೇಲೆ ವರ್ಗ ಸಮೀಕರಣದ ಸೂತ್ರ ನೋಡ್ಕೊಳ್ಳಿ, ಶೋಧಕ, ಮೂಲ ಸ್ವಭಾವ. ಇದು ಫಿಕ್ಸು 2 ಮಾರ್ಕ್ಸಲ್ಲಿ ಹೆಲ್ಪ್ ಆಗ್ತದೆ ನಿಮಗೆ. 1 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಮೂಲಗಳ ಸ್ವಭಾವ ಕೇಳ್ತಾರೆ. ನಂತರ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವುದು. ಅಪವರ್ತನ ವಿಧಾನ ಬಿಡಿಸಿ ಕ್ವಶನ್ ಬರ್ಬೋದು ಅನ್ಕೋತೀನಿ, ನೋಡ್ಕೊಳ್ಳಿ. ಸೊ ಇದೇ ರೀತಿ ಇನ್ನೂ ತುಂಬ ಕ್ವಶನ್ಸ್ ಇವೆ, ವಿಡಿಯೋನ ಪಾಸ್ ನೋಡ್ಕೊಳ್ಳಿ. ಶೋಧಕದ ಬೆಲೆ ಕಂಡುಹಿಡಿಯುವುದು, ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು. ಎಲ್ಲ ಪ್ರಶ್ನೆವೇ ನೋಡ್ಕೊಳ್ಳಿ. ಬ್ರಾಕೆಟಲ್ಲಿವೆ ಯಾವ ವರ್ಷ ಕೇಳಿದ್ರಂತ. ಬೇಕಾದ್ರೆ ಮಾಡಲ್ ಕ್ವಶನ್ ಬರೆದಿದ್ರೆ ಅಲ್ಲಿ ನೋಡ್ಕೋಬೋದು, ಅಲ್ಲೂ ಕೂಡ ಸೇಮ್ ಕ್ವಶನ್ಸ್ ಇರ್ತವೆ. ನನ್ನ ಸಮಾಂತರ ಶ್ರೇಣಿ ಮೇಲೆ ಯಾವ ಕ್ವಶನ್ ಕೇಳ್ಬೋದು ನೋಡಿ. ಸಮಾಂತರ ಶ್ರೇಣಿ ಏನೇ ಪದ ಕಂಡುಹಿಡಿಯೋದು ಕ್ವಶನ್ ಬಂದೇ ಬರ್ತದೆ, ಅರ್ಥ ಆಯ್ತಾ. ಸೊ ಏನು ಸೂತ್ರ ಅದಕ್ಕೆ ಸಾಕು ಉತ್ತರ ಬರ್ತದೆ. ಯಾವ ಸೂತ್ರ? AN ಸೂತ್ರ. AN = A + N - 1 × D. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು. ಸೊ ವಿದ್ಯಾರ್ಥಿ ಪ್ರಯತ್ನಕ್ಕಾಗಿ ಕ್ವಶನ್ ನೋಡ್ಕೊಳ್ಳಿ. ನಂತರ ಸಮಾಂತರ ಶ್ರೇಣಿಯ ಮೊದಲ ಏನೇ ಪದಗಳ ಮೊತ್ತ ಕಂಡುಹಿಡಿಯೋದು. ಇದು ಯಾವ ಸೂತ್ರ? SN ಸೂತ್ರ. SN = N / 2 × 2A + N - 1 × D. ಇದು ಸೂತ್ರ ನೋಡ್ಕೊಳ್ಳಿ. ಕ್ವಶನ್ ರಿಪೀಟ್ ಆಗ್ತವೆ. ಇನ್ನೂ ಕೂಡ ಕ್ವಶನ್ಸ್ ಇವೆ, ಪ್ರಾಕ್ಟೀಸ್ ಮಾಡಿ. ಇದು ಕೇವಲ ನಿಮ್ಮ ಒಂದು ಪೂರ್ವಸಿದ್ಧ ಪರೀಕ್ಷೆ ಮಾತ್ರವಲ್ಲ, ಆನ್ಯುವಲ್ ಎಕ್ಸಾಮ್ ಇದೆ ಪ್ಯಾಕೇಜು. 6 ತ್ರಿಭುಜಗಳು, ಇದೇ ರೀತಿ ತುಂಬ ಕ್ವಶನ್ಸ್ ಇವೆ, ನೋಡ್ಕೊಳ್ಳಿ. ತ್ರಿಭುಜಗಳ ಮೇಲೆ ಪ್ರಮೇಯ ಕೇಳ್ತಾರೆ. ಥಿಯಲ್ಸ್ ಪ್ರಮೇಯ ನೋಡಿ. ಈ ವರ್ಷ ನಮಗೆ ಪ್ರಮೇಯದ ಹೆಸರು ಕೊಡೋದಿಲ್ಲ. ಥಿಯಲ್ಸ್ ಪ್ರಮೇಯ ಬರೀರಿ, ಪೈಥಾಗೋರಸ್ ಬರೀರಿ ಕೊಡೋದಿಲ್ಲ ಅವರು, ಕೇವಲ ಹೇಳಿಕೆ ಕೊಡ್ತಾರೆ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ಭಾಗಿಸುತ್ತದೆ. ಈ ರೀತಿ ಹೇಳಿಕೆ ಕೊಡ್ತಾರೆ, ನೀವು ಹೇಳಿ ಕೂತ್ಕೊಂಡ್ಬಿಟ್ಟು ಅದನ್ನು ಗುರುತಿಟ್ಟು ಬರೀಬೇಕು. ನೋಡ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟು. ಸೊ 4 ಪ್ರಮೇಯ ಇವೆ, 4 ನೋಡ್ಕೊಳ್ಳಿ ಸಾಕು. 4 ನೋಡ್ಕೋಬೇಡಿ, ಬರೀ 2 ನೋಡ್ಕೊಂಡ್ರೆ ಸಾಕು. ಅವರು ಎಕ್ಸಾಮಲ್ಲಿ 2 ಕೊಡ್ತಾರೆ, ಚಾಯ್ಸ್ ಇರ್ತದೆ, ಒಂದರ ಬರಬೇಕು. ನೋಡ್ಕೊಳ್ಳಿ, ಎಲ್ಲ ಪ್ರಮೇಯವೇ. ನಂತರ ವಿದ್ಯಾರ್ಥಿಗಳ ಪ್ರಯತ್ನಕ್ಕಾಗಿ ಕೊಟ್ಟಿದ್ದಾರೆ ನೋಡಿ. 2026ರಲ್ಲಿ ಮಾಡಲ್ ಕ್ವಶನ್ ಕೊಟ್ಟಿದ್ದಾರೆ, ಮತ್ತು ಎಕ್ಸಾಮಲ್ಲಿ 2025ರಲ್ಲಿ ಕೇಳಿದ್ದಾರೆ. ನಂತರ ನಿರ್ದೇಶಾಂಕ ರೇಖಾಂಕದಿಂದ ಯಾವೆಲ್ಲ ಬರ್ಬೋದು ನೋಡಿ. ಸೊ ಸೂತ್ರ ಗೊತ್ತಿರಬೇಕು. 2 ಬಿಂದುಗಳ ನಡುವಿನ ದೂರ, ಮೂಲ ಬಿಂದು ಮತ್ತು ಮತ್ತೊಂದು ಬಿಂದುವಿನ ದೂರ, ಭಾಗ ಪ್ರಮಾಣ ಸೂತ್ರ, ಮಧ್ಯಬಿಂದು ಸೂತ್ರ. 4 ಇಂಪಾರ್ಟೆಂಟು ನೋಡ್ಕೊಂಡಿರಿ. ಸೊ 3 ಇಂಪಾರ್ಟೆಂಟು, ಮೇನ್ 3 ಇಂಪಾರ್ಟೆಂಟು. ಸೊ ನೋಡ್ಕೊಳ್ಳಿ. ನಂತರ 2 ಬಿಂದುಗಳ ನಡುವಿನ ದೂರ ಕಂಡುಹಿಡಿಯೋದು. ಸೊ ಕೇಳ್ತಾರೆ ಕ್ವಶನ್ನು. 2 ಮಾರ್ಕ್ಸ್ ಬರ್ತದೆ, 2 or 3 ಮಾರ್ಕ್ಸ್ ಬರ್ತದೆ. ಓಕೆ, ತುಂಬಾ ಈಸಿ. ದೂರ ಸೂತ್ರ ಹೋದರೆ ಸಾಕು, D = ಈ ಸೂತ್ರ ಹೋದರೆ ಸಾಕು, ಬಿಡಿಸ್ಬೋದು. ಸೊ ಇದೇ ರೀತಿ ತುಂಬ ಕ್ವಶನ್ಸ್ ನೋಡ್ಕೊಳ್ಳಿ. ನಂತರ ಯಾವ ಸೂತ್ರ ಇದು? 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ವಿಭಾಗಿಸುವ ಬಿಂದು ನಿರ್ದೇಶಾಂಕಗಳು. ಸೊ ಏನಿದು ಸೂತ್ರ? M1:M2. ಇದು ಕೂಡ ಕ್ವಶನ್ ಕೇಳ್ತಾರೆ 3 ಮಾರ್ಕ್ಸ್ಗೆ. ನಂತರ ತ್ರಿಕೋನಮಿತಿಯ ಪ್ರಸ್ತಾವನೆಯಿಂದ ಯಾವ ಕ್ವಶನ್ ಬರ್ಬೋದು ನೋಡಿ. ಇದನ್ನು ನಿಮಗೆ ಹೆಚ್ಚಾಗಿ ಮಲ್ಟಿಪಲ್ ಕೂಡ ಬರ್ತವೆ, ಮಲ್ಟಿಪಲ್ ಕೂಡ ಕೇಳ್ತಾರೆ. ಬರೀ ಲೆಕ್ಕಕ್ಕೆ ಮಾತ್ರ ಅಲ್ಲ, ಮಲ್ಟಿಪಲ್ ಕೂಡ ಬರ್ತವೆ. ಸೊ ಇದೇ ತುಂಬ ಕ್ವಶನ್ಸ್. ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಪ್ರತಿ ಕ್ವಶನ್ನ ಸಾಲ್ವ್ ಮಾಡಿ. ನಂತರ ವೃತ್ತಗಳ ಮೇಲೆ ಪಿಕ್ಸ್ ನಮಗೆ ವೃತ್ತಗಳ ಮೇಲೆ 2 ಪ್ರಮೇಯ ಇವೆ. ಅದರಲ್ಲಿ ಒಂದು ಪ್ರಮೇಯ ಕೇಳ್ತಾರೆ, ಅರ್ಥ ಆಯ್ತಾ. 2 ಪ್ರಮೇಯ ನೋಡ್ಕೊಳ್ಳಿ, ಒಂದೊಂದು ಬಂದೇ ಬರ್ತದೆ. ಪ್ರಮೇಯ 10.1, ಪ್ರಮೇಯ 10.2. ಎರಡಲ್ಲೊಂದು 3 ಮಾರ್ಕ್ಸ್ಗೆ ಪಿಕ್ಸು ಗ್ಯಾರಂಟಿ. ನಂತರ ವೃತ್ತಗಳ ಸಮಯದ ವಿಸ್ತೀರ್ಣಗಳು, ನೆನಪಿಡಲೇಬೇಕಾದ ಅಂಶಗಳು. ವೃತ್ತ ಪರಿಧಿ ಸೂತ್ರ ನೋಡ್ಕೊಳ್ಳಿ, ವೃತ್ತದ ವಿಸ್ತೀರ್ಣ, ಇವೆಲ್ಲ ಇಂಪಾರ್ಟೆಂಟು. ನಂತರ ತ್ರಿಜ್ಯಾಖಂಡದ ಕಂಸದ ಉದ್ದ ಹಾಗೂ ವಿಸ್ತೀರ್ಣ ಕಂಡುಹಿಡಿಯುವುದು. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಇದು 1 ಮಾರ್ಕ್ಸಲ್ಲಿ ಬರ್ಬೋದು, ಅರ್ಥ ಆಯ್ತಾ. 1 ಮಾರ್ಕ್ಸ್ ಮತ್ತು ಲೆಕ್ಕ ಬಿಡಿಸೋಕ್ಕೆ ಹೆಲ್ಪ್ ಆಗ್ತದೆ. ಲೆಕ್ಕ ಅಲ್ಲಿ ಬಿಡಿಸೋಕ್ಕಂತೂ ಗೊತ್ತಿರಲೇಬೇಕು. ಸಂಖ್ಯಾಶಾಸ್ತ್ರ ಮೇಲೆ ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ, ಅಂದಾಜು ವಿಚಲನ ವಿಧಾನ, ಮಧ್ಯಾಂಕ, ಬಹುಲಕ, ಸರಾಸರಿ 3 ಸೂತ್ರ ಗೊತ್ತಿರಬೇಕು. ಸರಾಸರಿ ಮತ್ತು ಬಹುಲಕ ಕಂಡುಹಿಡಿಯೋದು. ನಮಗೆ ಮಧ್ಯಾಂಕ, ಸರಾಸರಿ, ಬಹುಲಕ ಅಥವಾ ಸರಾಸರಿ, ಬಹುಲಕ, ಮಧ್ಯಾಂಕ 3ರಲ್ಲಿ 2 ಕೊಡ್ತಾರೆ, 2ರಲ್ಲಿ 1 ಬರಬೇಕು. ಸೂತ್ರ ನೋಡ್ಕೊಳ್ಳಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು, ಸೇಮ್ ಟು ಸೇಮ್ ಬಂದರೂ ಬರ್ಬೋದು. ನಂತರ ವಿದ್ಯಾರ್ಥಿಗಳ ಪ್ರಯತ್ನಕ್ಕಾಗಿ ಈ ಕ್ವಶನ್ಗಳು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಿ ರಫುಕಲ್ಲಿ. ಸೊ
ಬ್ರಾಕೆಟಲ್ಲಿ ನೋಡ್ಬೋದು ನೀವು ಯಾವ ವರ್ಷ ಕೇಳಿದ್ರಂತ. ನಂತರ ಲಾಸ್ಟು ಸಾಮಾನ್ಯತೆ ಮೇಲೆ ಕ್ವಶನ್ಸು ಯಾವೆಲ್ಲ ಬರ್ಬೋದು ನೋಡಿ. ಸ್ವಲ್ಪ ತುಂಬ ಟಫ್ ಆಗ್ತೇವೆ ನಿಮಗೆ ಸಾಮಾನ್ಯತೆ, ಇವೆಲ್ಲ ನೋಡ್ಕೊಳ್ಳಿ. ಇದರಲ್ಲಿ ಕ್ವಶನ್ ರಿಪೀಟ್ ಆಗ್ಬೋದು, ಬರ್ಬೋದು, ಹೇಳೋಕ್ಕಾಗಲ್ಲ ಯಾವ್ದು ಬರುತ್ತೆ ಯಾವೆಲ್ಲ ಅಂತ ಹೇಳೋಕ್ಕಾಗಲ್ಲ. ಒಟ್ಟಲ್ಲಿ ಇಂಪಾರ್ಟೆಂಟು ಉತ್ತರ ಸಹಿತವೆ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಂತರ ವಿದ್ಯಾರ್ಥಿ ಪ್ರಯತ್ನಕ್ಕಾಗಿ ಈ ಕ್ವಶನ್ ನೋಡ್ಕೊಳ್ಳಿ. ಸೊ ಇಷ್ಟು ಕ್ವಶನ್ಗಳು ಈಗಾಗಲೇ ಚಾನಲ್ ನಮಗೆ ಒಂದು ಮಾಡಲ್ ಕ್ವಶನ್ ಆಗಿರ್ತೀನಿ, ಮಾದರಿ ಪ್ರಶ್ನೆ ಪತ್ರಿಕೆ, ಅದನ್ನು ನೋಡ್ಕೊಳ್ಳಿ. ಅದೇ ಪ್ಯಾಟರ್ನಲ್ಲಿ ಕ್ವಶನ್ ಬರ್ತದೆ. ಜೊತೆಗೆ ಈ ಒಂದು ಪಾಸಿಂಗ್ ಪ್ಯಾಕೇಜು ಇದು ಕೇವಲ ಪೂರ್ವಸಿದ್ಧ ಪರೀಕ್ಷೆ ಮಾತ್ರ ಅಲ್ಲ, ಅನಲೈಸಿಂಗ್ ಸೇಮ್ ಪ್ಯಾಕೇಜು. ಇಷ್ಟೆಲ್ಲ ಓದ್ಕೊಂಡ್ರೆ ನೀವು ಆರಾಮಾಗಿ 40+ ಅಂಕಗಳನ್ನು ಗಳಿಸ್ತೀರಾ. ಅರ್ಥ ಆಯ್ತಾ? ಸೊ ಚೆನ್ನಾಗಿ ಓದ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಲಿ ಅಂದರೆ ಲೆಕ್ಕ ಬರೋದಿಲ್ಲ. ಅರ್ಥ ಆಯ್ತಾ? ಒಂದ್ಸಲ ಅಲ್ಲದೆ 2 ಸಲ ಟ್ರೈ ಮಾಡಿ, ಬರ್ತವೆ ಲೆಕ್ಕಗಳು. ತಪ್ಪಾದರೂ ಪರವಾಗಿಲ್ಲ, ನಿಮಗೆ ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ ಕೊಡ್ತಾರೆ. ಪ್ರತಿ ಸ್ಟೆಪ್ಪಿಗೆ ಮಾರ್ಕ್ಸ್ ಕೊಡೋದ್ರಿಂದ ಸೊ ಎಷ್ಟು ಬರ್ತದೆ ಅಷ್ಟು ಬಿಡಿಸ್ಬನ್ನಿ. ಓಕೆ ಫ್ರೆಂಡ್ಸ್, ಶೇರ್ ಮಾಡಿ. ಇದ್ರ ಬಗ್ಗೆ ಏನೇ ಡೌಟ್ ರೆಕಮೆಂಡ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.